ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 39. ಯಮಾವ್ರತಸ್ವಿತ್ ತನಯೌ ಪೃಥಾಯಾಃ ಪಾರ್ಥೈವೃತೌ ಪಕ್ಷ್ಮ್ಯಭಿರಕ್ಷಿಣೀವ ರೇಮಾತ ಉದ್ಧಾಯ ಮೃಧೇ ಸ್ವರಿಕ್ತಂ ಪರಾತ್ಸುಪರ್ಣಾವಿವ ವಜ್ರಿವಕ್ತ್ರಾತ್. ಅನುವಾದ: ತನ್ನ ಸಹೋದರರಿಂದ ರಕ್ಷಿತರಾದ ಯಮಳ ಸಹೋದರರು ಕ್ಷೇಮವೇ. ರೆಪ್ಪೆ ಕಣ್ಣನ್ನು ರಕ್ಷಿಸಿದಂತೆ ಗರುಡ ವಜ್ರಾಯುಧಧಾರಿಯಾದ ಇಂದ್ರನ ಬಾಯಿಂದ ಅಮೃತವನ್ನು ಕಿತ್ತುಕೊಂಡಂತೆ ಶತ್ರುವಾದ ದುರ್ಯೋಧನನಿಂದ ತಮ್ಮ ನ್ಯಾಯಬದ್ಧ ಸಾಮ್ರಾಜ್ಯವನ್ನು ಮರಳಿ ಪಡೆದ ಪೃಥಾಪುತ್ರರು ಅವರನ್ನು ರಕ್ಷಿಸುತ್ತಾರೆ. ಶ್ಲೋಕ 40. ಅಹೋ ಪೃಥಾಪಿ ಧ್ರಿಯತೇರ್ಬಕಾರ್ಥೆ ರಾಜರ್ಷಿ ವರ್ಯೇಣ ವಿನಾಪಿತೇನ ಯಸ್ತ್ವೇಕ ವೀರೋಧಿ ರಥೋ ವಿಜಿಗ್ಯೆ ಧನುರ್ದ್ವಿತೀಯ ಕಕುಭಶ್ಚ ತಸ್ರಃ. ಅನುವಾದ: ಎಲೈ ನನ್ನ ಸ್ವಾಮಿಯೇ, ಪೃಥಾ ಇನ್ನೂ ಜೀವಂತ ಇರುವಳೆ. ತಂದೆ ಇಲ್ಲದ ಮಕ್ಕಳ ಸಲುವಾಗಿಯೇ ಅವಳು ಬದುಕಿದ್ದಾಳೆ. ಇಲ್ಲವಾದಲ್ಲಿ ಕೇವಲ ತನ್ನ 2ನೆಯ ಬಾಣದ ನೆರವಿನಿಂದ 4 ದಿಕ್ಕುಗಳನ್ನೂ ಏಕಾಂಗಿಯಾಗಿ ಜಯಿಸಿದ ಮಹಾಸೇನಾನಿ ಪಾಂಡು ಮಹಾರಾಜನಿಲ್ಲದೆ ಬದುಕಿರುವುದು ಅವಳಿಗೆ ಸಾಧ್ಯವಿಲ್ಲ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ಏನು ತಿಳ್ಕೊಂಡ್ವಿ? ವಿದುರರು ಯುಧಿಷ್ಠಿರ ಮಹಾರಾಜನ ಬಗ್ಗೆ ಕೇಳ್ತಾರೆ, ಹೇಗೆ ಅವನು ತನ್ನ ಸಾಮ್ರಾಜ್ಯವನ್ನು ನಡೆಸ್ತಾ ಇದ್ದಾನೆ, ಮತ್ತು ಕೃಷ್ಣ ಅರ್ಜುನ ಇಬ್ಬರು ಅವನ ತೋಳುಗಳಾಗಿ ರಕ್ಷಣೆ ಮಾಡ್ತಾ ಇರ್ತಾರೆ ಅಂತಂದ್ಬಿಟ್ಟು, ಮತ್ತೆ ಭೀಮ ತನ್ನ ಕೋಪವನ್ನು ಹೇಗೆ ತೋರಿಸ್ಕೊಂಡೋ ಇಲ್ವೋ ಅದನ್ನು ಕೇಳ್ತಾರೆ. ಮತ್ತೆ ಅರ್ಜುನ, ಗಾಂಡೀವಧಾರಿ ಅರ್ಜುನ, ಅವನು ಹೇಗಿದ್ದಾನೆ, ಯಾಕಂದರೆ ಶಿವನನ್ನೇ ಮೆಚ್ಚಿಸಿದಂಥವನು, ಯುದ್ಧ ಮಾಡಿ ಅವನ ಬಗ್ಗೆನೂ ಕೂಡ ಕೇಳ್ತಾನೆ. ಈಗ ಮುಂದುವರೆದು ಈ ಶ್ಲೋಕದಲ್ಲಿ ಸೋದರರಿಂದ ರಕ್ಷಿತರಾದಂತಹ, ಇಲ್ಲಿ ಯಮಳ ಸೋದರರು ಅಂತ ಕೇಳ್ತಾ ಇದ್ದಾನೆ. ನಕುಲ ಮತ್ತು ಸಹದೇವ ಇದ್ದಾರಲ್ಲ, ಅವರ ಬಗ್ಗೆ ಇಲ್ಲಿ ವಿಚಾರಿಸ್ತಾ ಇದ್ದಾರೆ. ಅವರಿಬ್ಬರು ಯಮಳ ಸಹೋದರರು, ಅವರು ಕ್ಷೇಮವಾಗಿದ್ದಾರಾ? ಯಾಕೆ ಅಂತಂದರೆ, ಹೇಗೆ ಕಣ್ಣು ರೆಪ್ಪೆಗಳಿದೆಯಲ್ಲ ಅದು ಕಣ್ಣನ್ನು ರಕ್ಷಣೆ ಮಾಡುತ್ತೋ, ಹಾಗೆ ಮಿಕ್ಕಿರುವಂಥ 3 ಜನ ಇದ್ದಾರಲ್ಲ, ಅವರು ಕುಂತಿಯ ಮಕ್ಕಳು, ಅವರು ಇವರ ರಕ್ಷಣೆ ಮಾಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಒಂದು ಉಪಮಾನವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಈಗ ಇಲ್ಲೊಂದು ಎಕ್ಸಾಂಪಲ್ ಹೇಳಿದ್ರು, ಕಣ್ಣು ಹೇಗೆ ರೆಪ್ಪೆಯನ್ನು ರಕ್ಷಣೆ ಮಾಡುತ್ತೋ ಹಾಗೆ ಪಾಂಡವರು, ಅಂದರೆ ಅದರಲ್ಲಿ 3 ಜನ, ಅವರು ನಕುಲ ಮತ್ತು ಸಹದೇವರನ್ನು ರಕ್ಷಣೆ ಮಾಡ್ತಾ ಇರ್ತಾರೆ ಅಂತ. ಇನ್ನೊಂದು ಏನು ಹೇಳ್ತಾ ಇದರಲ್ಲಿ, ಗರುಡ ವಜ್ರಾಯುಧಧಾರಿಯಾದಂತಹ ಇಂದ್ರನ ಬಾಯಿಂದ, ಇಂದ್ರ ತುಂಬ ಶಕ್ತಿಶಾಲಿ, ಅವನ ಕೈಯಲ್ಲಿ ವಜ್ರಾಯುಧ ಕೂಡ ಇದೆ, ಅದನ್ನು ಎದುರಿಸುವಂಥ ಶಕ್ತಿ ಯಾರಿಗೂ ಇಲ್ಲ. ಅಷ್ಟು ಬಲಿಷ್ಠವಾಗಿರುವಂಥ, ಅಷ್ಟು ಬಲ ಇರುವಂಥ, ಶಕ್ತಿ ಇರುವಂಥ ಒಂದು ಆಯುಧ ಅದು. ಅಂಥ ವಜ್ರಾಯುಧವನ್ನು ಹಿಡ್ಕೊಂಡಿದ್ರು, ಅದಿದ್ರೂ ಕೂಡ ಇಂದ್ರನ ಬಾಯಿಂದ ಅಮೃತವನ್ನು ಕಿತ್ಕೊಂಡು ಹೋಗುತ್ತೆ ಗರುಡ, ಆಯ್ತಾ. ಅದೇ ರೀತಿ ಶತ್ರುವಾದ ದುರ್ಯೋಧನನಿಂದ, ದುರ್ಯೋಧನ ಕೂಡ ಸಾಮಾನ್ಯದವನಲ್ಲ, ಆದ್ದರಿಂದ ತಮ್ಮ ನ್ಯಾಯಬದ್ಧ ಸಾಮ್ರಾಜ್ಯವನ್ನ ಮರಳಿ ಪಡೆದಂತಹ ಪೃಥಾಪುತ್ರರು ಅವನನ್ನು ರಕ್ಷಿಸ್ತಾರೆ. ಅಂದರೆ ಇಲ್ಲಿ ಆ ಯಮಳ ಸೋದರರು ಅಂದರೆ ನಕುಲ ಮತ್ತು ಸಹದೇವರನ್ನ ಇನ್ನು ಮಿಕ್ಕ ಪೃಥಾಪುತ್ರರು ಅಂದರೆ ಇಲ್ಲಿ ಕುಂತಿಯ ಮಕ್ಕಳನ್ನ ಹೇಳ್ತಾ ಇದ್ದಾರೆ. ಕುಂತಿ ಮಕ್ಕಳು 3 ಜನ, ಮಾದ್ರಿ ಮಕ್ಕಳು 2. ಅದಕ್ಕೋಸ್ಕರ ಈ 3 ಜನ ಅವನನ್ನು ರಕ್ಷಣೆ ಮಾಡ್ತಾರೆ. ಅಂದರೆ ಅಷ್ಟು ಇವರಿಗೆ ಶಕ್ತಿ ಇದೆ ಅಂತ ಹೇಳ್ತಾ ಇರೋದು. ಯಾರೂ ಅವರನ್ನು ಸೋಲ್ಸೋಕ್ಕಾಗಲ್ಲ. ಈಗ ಗರುಡ ಹೇಗೆ ಇಂದ್ರ ಅಷ್ಟು ಶಕ್ತಿಶಾಲಿ ಆಗಿದ್ರು, ಅದನ್ನು ಕಿತ್ಕೊಂಡು ಹೋದ್ರು. ಯಾಕೆ ಗರುಡನ ಕೈಯಲ್ಲಾಯಿತು ಅಂತಂದರೆ, ಅದು ಭಗವಂತನ ಭಕ್ತ ಗರುಡ. ಅದಕ್ಕೋಸ್ಕರ ಇಲ್ಲಿ ಪೃಥಾಪುತ್ರರಿದಾರಲ್ಲ, ಇವರು ಕೂಡ ಭಗವಂತನ ಭಕ್ತರು. ಅದರಿಂದ ಇವ್ರ ಕೈಯಲ್ಲಿ ಎಂಥ ಕೆಲಸ ಬೇಕಾದರೂ ಆಗತ್ತೆ ಅನ್ನೋ ರೀತಿಯಲ್ಲಿ ಅವನು ಅಲ್ಲಿ ಕೇಳ್ತಾ ಇದ್ದಾನೆ. ಅವರು ರಕ್ಷಣೆ ಮಾಡ್ತಾರೆ ಅಂತ ಗೊತ್ತು, ಅದಕ್ಕೋಸ್ಕರ ಅವರು ಇವನನ್ನು ರಕ್ಷಣೆ ಮಾಡ್ತಾರೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಸ್ವರ್ಗಾಧಿಪತಿಯಾದ ಇಂದ್ರನು ತನ್ನ ಕೈಯಲ್ಲಿ ವಜ್ರಾಯುಧವನ್ನು ಧರಿಸಿರುತ್ತಾನೆ, ಹಾಗೂ ಅವನು ಬಲಾಢ್ಯನು. ಆದರೂ ವಿಷ್ಣು ವಾಹನನಾದ ಗರುಡನಿಗೆ ಇಂದ್ರನ ಬಾಯಿಂದ ಅಮೃತವನ್ನು ಕಸಿದುಕೊಳ್ಳುವುದು ಸಾಧ್ಯವಾಯಿತು. ದುರ್ಯೋಧನನು ಸ್ವರ್ಗಾಧಿಪತಿಯಂತೆಯೇ ಬಲಾಢ್ಯನು,
ಆದಾಗ್ಯೂ ಪೃಥಾಪುತ್ರರಾದ ಪಾಂಡವರಿಗೆ ದುರ್ಯೋಧನನಿಂದ ತಮ್ಮ ಸಾಮ್ರಾಜ್ಯವನ್ನು ಕಸಿದುಕೊಳ್ಳುವುದು ಸಾಧ್ಯವಾಯಿತು. ಗರುಡ ಮತ್ತು ಪಾರ್ಥರು ಶ್ರೀಕೃಷ್ಣನ ಪ್ರಿಯ ಭಕ್ತರು, ಆದ್ದರಿಂದಲೇ ಅವರಿಗೆ ಅಂತಹ ಪ್ರಬಲ ಶತ್ರುಗಳನ್ನು ಎದುರಿಸಲು ಸಾಧ್ಯವಾಯಿತು. ಹೀಗೆ ಹೇಳದ್ನಲ್ಲ, ಅದೇ ಸ್ವರ್ಗಾಧಿಪತಿಯಾದ ಇಂದ್ರನ ಕೈಯಲ್ಲಿ ವಜ್ರಾಯುಧ ಇರುತ್ತೆ ಮತ್ತು ಅವನು ತುಂಬ ಶಕ್ತಿಶಾಲಿ ಕೂಡ. ಆದರೆ ವಿಷ್ಣು ವಾಹನ ಯಾರು? ಗರುಡ. ಅವನು ಇಂದ್ರನ ಬಾಯಿಂದ ಅಮೃತವನ್ನು ಕಿತ್ಕೊಂಡು ಹೋಗ್ಬಿಡ್ತಾನೆ. ಅದು ಅವನ ಕೈಯಲ್ಲಿ ಸಾಧ್ಯ ಆಯಿತು, ಒಂದು ಪಕ್ಷಿ ಆದರೂ ಕೂಡ. ಅದೇ ಥರ ದುರ್ಯೋಧನ ಇದನ್ನಲ್ಲ, ಅವನು ಇಂದ್ರನಿಗೆ ಏನು ಕಡಿಮೆ ಇಲ್ಲ, ಅವನು ಕೂಡ ತುಂಬ ಶಕ್ತಿಶಾಲಿಯಾಗಿದ್ದಂಥವನು. ಆದರೂ ಕೂಡ ಪೃಥೆಯ ಪುತ್ರರು ಅವನಿಂದ ಪಾಂಡವರು ಏನು ಮಾಡಿದ್ರು? ತಮ್ಮ ಸಾಮ್ರಾಜ್ಯವನ್ನು ವಾಪಸ್ಸು ತಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಇದು ಹೇಗೆ ಸಾಧ್ಯ ಆಯಿತು? ಗರುಡ ಮತ್ತು ಪಾರ್ಥರು ಅಂತಂದರೆ ಪೃಥ್ವಿಯ ಮಕ್ಕಳು, ಕೃಷ್ಣನ ಭಕ್ತರು. ಅದಕ್ಕೋಸ್ಕರನೇ ಎಂಥ ಪ್ರಬಲ ಶತ್ರುಗಳಿದ್ರೂ ಕೂಡ ಅವರನ್ನು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಅವರ ಜೊತೆ ಭಕ್ತಿ ಅನ್ನೋದಿದೆ, ಭಗವಂತ ಜೊತೆಯಲ್ಲಿ ಇರ್ತಾನೆ ಅನ್ನೋದಕ್ಕೋಸ್ಕರ. ವಿದುರ ವಿಚಾರಿಸಿದ್ದು ಪಾಂಡವರ ಕಿರಿಯ ಸೋದರರಾದ ನಕುಲ ಸಹದೇವರ ಬಗ್ಗೆ. ಈ ಯಮಳ ಸೋದರರು ಮೊದಲ 3 ಪಾಂಡವರ ಮಲತಾಯಿಯಾದ ಮಾದ್ರಿಯ ಪುತ್ರರು. ಅವರು ಮಲಸೋದರರಾಗಿದ್ದರೂ ಮಾದ್ರಿಯು ಪಾಂಡು ಮಹಾರಾಜನೊಂದಿಗೆ ಸಹಗಮನ ಮಾಡಿದ ನಂತರ ಕುಂತಿಯವರ ಯೋಗಕ್ಷೇಮವನ್ನು ವಹಿಸಿಕೊಂಡಲು. ಆದ ಕಾರಣ ನಕುಲ ಸಹದೇವರು, ಯುಧಿಷ್ಠಿರ, ಭೀಮ, ಅರ್ಜುನರಾದಿಯಾಗಿ ಉಳಿದ 3 ಕೂಡ ಪಾಂಡವರಿದ್ದಂತೆಯೇ. 5 ಸೋದರರು ಪ್ರಪಂಚದ ಕಣ್ಣಲ್ಲಿ ನಿಜ ಸೋದರರಿದ್ದಂತೆಯೇ ಕಣ್ಣಿನ ರೆಪ್ಪೆ, ಕಣ್ಣಿನ ಜೋಪಾನ ವಹಿಸುವಂತೆ 3 ಹಿರಿಯ ಪಾಂಡವರು ಕಿರಿಯ ಸೋದರರ ಬಗ್ಗೆ ಲಕ್ಷ್ಯ ವಹಿಸಿದರು. ಅಂದರೆ ಇಲ್ಲಿ ಯಮಳ ಸೋದರರು ಅಂತ ಕೇಳ್ತಾ ಇರೋದು, ಅವ್ರ ಬಗ್ಗೆ ವಿಚಾರಿಸ್ತಾ ಇರೋದು ಯಾರನ್ನ ಅಂತಂದರೆ ನಕುಲ ಮತ್ತು ಸಹದೇವರನ್ನ. ನಕುಲ ಮತ್ತು ಸಹದೇವ ಮಾದ್ರಿಯ ಮಕ್ಕಳು. ಈಗ ಪಾಂಡು ಮಹಾರಾಜ ಸತ್ತೋಗ್ತಾನಲ್ವಾ, ಅವಾಗ ಇವರು ಮಲಸಹೋದರರಾಗಿದ್ದರೂ ಕೂಡ ಅವಳು ತಾಯಿ ಏನು ಮಾಡ್ತಾಳೆ? ಸಹಗಮನ ಮಾಡ್ಕೊಳ್ತಾಳೆ, ಗಂಡನ ಜೊತೆ ಹೋಗಿ ಅವಳು ಕೂಡ ಚಿತೆ ಏರ್ತಾಳೆ. ಆವಾಗ ತಾಯಿ ಇಲ್ಲದೆ ಇರುವ ಮಕ್ಕಳಿಗೆ ಕುಂತಿನೇ ತಾಯಿ ಆಗ್ತಾಳೆ. 3 ಜನ ಮಕ್ಕಳಲ್ಲ, ಈಗ 5 ಜನ ಮಕ್ಕಳ ಥರ ನೋಡ್ಕೊಳ್ತಾರೆ. ಲೋಕದ ದೃಷ್ಟಿಗೂ ಅಷ್ಟೇ ಇವರು 5 ಜನ ಒಂದೇ ಹೊಟ್ಟೆನಲ್ಲಿ ಹುಟ್ಟಿರುವ ಮಕ್ಕಳ ಹಾಗೆ ಅಂತ 5 ಜನರನ್ನು ಕೂಡ ಅಣ್ಣ ತಮ್ಮಂದ್ರು ಅಂತ ಎಲ್ಲರೂ ನೋಡ್ತಾ ಇರ್ತಾರೆ. ಆ 3 ಜನ ಇವರಿಬ್ಬರನ್ನ ಎಷ್ಟು ಹುಷಾರಾಗಿ ನೋಡ್ಕೊಳ್ತಾ ಇರ್ತಾರೆ ಅಂತಂದರೆ, ಚಿಕ್ಕವರಲ್ವಾ, ಅದಕ್ಕೋಸ್ಕರ ಆ ಹಿರಿಯರು ಆ ಚಿಕ್ಕವರನ್ನ ಹೇಗೆ ಕಣ್ಣು ರೆಪ್ಪೆ ನೋಡ್ಕೊಳ್ಳುತ್ತೋ ಕಣ್ಣನ್ನು, ಆ ರೀತಿ ಕಾಪಾಡ್ತಾ ಇರ್ತಾರೆ. ದುರ್ಯೋಧನನ ಕೈಗಳಿಂದ ತಮ್ಮ ರಾಜ್ಯವನ್ನು ಮರಳಿ ಜಯಿಸಿದ ಬಳಿಕ ಕಿರಿಯ ಸಹೋದರರು ಹಿರಿಯಣ್ಣಂದಿರ ಪಾಲನೆಯಲ್ಲಿ ಸುಖವಾಗಿರುವರೇ ಎಂಬುದನ್ನು ತಿಳಿಯಲು ವಿದುರನು ಕಾತರನಾಗಿದ್ದನು. ಈಗ ಯುದ್ಧ ನಡೆಯುತ್ತೆ, ದುರ್ಯೋಧನ ಸೋತ್ ಹೋಗ್ತಾನೆ, ಎಲ್ಲ ಇವರಿಗೆ ಬಂದು ಸೇರುತ್ತಲ್ಲ. ಇದೆಲ್ಲ ಸಿಕ್ಕದ ಮೇಲೆ ಆ ಚಿಕ್ಕ ಸೋದರರಿದ್ದಾರಲ್ಲ ನಕುಲ ಮತ್ತು ಸಹದೇವ, ಇವರು ಹಿರಿಯಣ್ಣನ ಪಾಲನೆಯಿಂದ ಅವರು ಚೆನ್ನಾಗಿದ್ದಾರಾ, ಸುಖವಾಗಿದ್ದಾರಾ, ಅವರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಾ ಅವ್ರ ಅಣ್ಣಂದ್ರು ಅಂತಂದ್ಬಿಟ್ಟು ಇಲ್ಲಿ ಇಂಡೈರೆಕ್ಟಾಗಿ ಆ ರೀತಿ ಕೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಒಂದೊಂದು ವಿಷಯವನ್ನು ನಮಗೆ ತಿಳಿಸ್ತಾ ಇದ್ದಾರೆ ಅವ್ರ ಬಗ್ಗೆ. ಈಗ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪೃಥಾ ಅಂದರೆ ಕುಂತಿ ಇನ್ನೂ ಜೀವಂತವಾಗಿದ್ದಾಳ ಅಂತ ಕೇಳ್ತಾ ಇದ್ದಾನೆ. ಮತ್ತು ಅವಳು ಜೀವಂತವಾಗಿರೋದಕ್ಕೆ ಕಾರಣ ಏನು ಅಂತ ಕೂಡ ಇವರೇ ಹೇಳ್ತಾ ಇದ್ದಾರೆ. ತಂದೆ ಇಲ್ಲದೆ ಇರುವಂಥ ಮಕ್ಕಳು ಇದ್ದಾರಲ್ವ, ಅವರ ಸಲುವಾಗಿ ಅವಳು ಬದುಕಿದ್ಲೇ ಹೊರತು ಅವಳು ಏನೋ ನಾನು ಚೆನ್ನಾಗಿ ಎಂಜಾಯ್ ಮಾಡಬೇಕು ಜೀವನವನ್ನು, ಆ ರೀತಿ ಅವಳು ಬದುಕಿಲ್ಲ. ಮಕ್ಕಳಿಗೆ ಯಾರು ಇಲ್ಲದೆ ಹೋಗ್ತಾರಲ್ಲ ಅಂತಂದ್ಬಿಟ್ಟು. ಯಾಕಂದರೆ ಮಾದ್ರಿನೂ ಸಹಗಮನ ಮಾಡ್ಕೊಳ್ತಾಳಲ್ವ, ಅದಕ್ಕೆ ಇಲ್ಲದೆ ಇದ್ದಿದ್ರೆ ತನ್ನ 2ನೇ ಬಾಣದ ನೆರವಿನಿಂದ 4 ದಿಕ್ಕುಗಳನ್ನು, ಅಂದರೆ 4 ದಿಕ್ಕುಗಳನ್ನು ಗೆಲ್ಲುವಷ್ಟು ತಾಕತ್ತಿರುವಂಥವನು ಪಾಂಡು ಮಹಾರಾಜ. ಅವನು ಗೆದ್ದಿದ್ದ ಕೂಡ ಏಕಾಂಗಿಯಾಗಿ. ಅಂಥ ಪಾಂಡು ಮಹಾರಾಜ ಇಲ್ಲದೆ ಬದುಕಿರೋದು ಅವಳಿಗೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಆದರೆ ಮಕ್ಕಳ ಸಲುವಾಗಿ ಅವಳು ಬದುಕಿದ್ದಾಳೆ. ಅವರನ್ನು ನೋಡ್ಕೋಬೇಕು, ದೊಡ್ಡವರನ್ನಾಗಿ ಮಾಡಬೇಕು, ಅವರು ಅನಾಥರಾಗ್ಬಿಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಬದುಕಿದ್ದಾಳೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ನೋಡೋಣ. ನಿಷ್ಠಾವಂತಳಾದ ಪತ್ನಿಗೆ ತನ್ನ ಸ್ವಾಮಿಯಾದ ಪತಿ ಇಲ್ಲದೆ ಬದುಕಿರುವುದು ಸಾಧ್ಯವಿಲ್ಲ. ಆದ್ದರಿಂದಲೇ ವಿಧವೆಯರೆಲ್ಲರೂ ತಮ್ಮ ಮೃತ ಪತಿಯನ್ನು ಕಬಳಿಸುವ ಚಿತೆಗೆ ಸ್ವಯಂ ಪ್ರೇರಣೆಯಿಂದ ಧುಮುಕುತ್ತಿದ್ದರು. ಈ ಪದ್ಧತಿಯು ಭಾರತದಲ್ಲಿ ಬಹಳ ಸಾಮಾನ್ಯವಾಗಿತ್ತು, ಏಕೆಂದರೆ ಎಲ್ಲ ಪತ್ನಿಯರು ಪತಿವ್ರತೆಯರು ಮತ್ತು ತಮ್ಮ ಗಂಡಂದರಿಗೆ ವಿಧೇಯರೂ ಆಗಿರುತ್ತಿದ್ದರು.
ಕಲಿಯುಗ ಆರಂಭವಾದ ನಂತರ ಕ್ರಮೇಣ ಪತ್ನಿಯರು ತಮ್ಮ ಗಂಡಂದಿರನ್ನು ಅನುಸರಿಸುವುದು ಕಮ್ಮಿಯಾಯಿತು. ಹೀಗಾಗಿ ಸ್ವಯಂ ಪ್ರೇರಿತ ಸಹಗಮನವು ಭೂತಕಾಲದ ವಿಷಯವಾಯಿತು. ಈ ಸ್ವಯಂ ಪ್ರೇರಿತ ಪದ್ಧತಿಯು ಬಲಾತ್ಕಾರದ ಸಾಮಾಜಿಕ ರೂಢಿಯಾಗಿ ಪರಿಣಮಿಸಿದ್ದರಿಂದ ಇತ್ತೀಚೆಗೆ ಸಹಗಮನವನ್ನು ನಿಷೇಧಿಸಲಾಯಿತು. ಅಂದರೆ ಇಲ್ಲಿ ಆಗ ಸಹಗಮನ ಪದ್ಧತಿ ಇತ್ತಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಗಂಡ ಅಂತಂದ್ರೇ ಸರ್ವಸ್ವ ಅಂತ ತಿಳ್ಕೊಂಡಿದ್ರು. ಅವನಿಲ್ಲದೆ ಇದ್ರೆ ಇವರು ಬದುಕಿರೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಆ ರೀತಿ ಪತಿವ್ರತೆಯರು ಅಂತ ಹೇಳ್ತಾರೆ ಅದಕ್ಕೆ. ಅವನನ್ನು ಬಿಟ್ಟು ಇರೋದಿಲ್ಲ ಅವರು, ಆ ರೀತಿ ಇರ್ತಿದ್ರು. ಸೊ ಅದಕ್ಕೆ ಇಲ್ಲಿ ಕುಂತಿ ಕೂಡ ಅದೇ ರೀತಿ ಆಗಿರುವಂಥವಳು. ಅವಳು ತನ್ನ ಸ್ವಾಮಿ ಇಲ್ಲದೆ ಬದುಕ್ತಾ ಇರಲಿಲ್ಲ. ಆದರೆ ಮಕ್ಕಳಿದಾರಲ್ವಾ, ಆ ಮಕ್ಕಳಿಗೋಸ್ಕರ ಅವಳು ಬದುಕಿರಬೇಕಾದಂಥ ಒಂದು ಸಂದರ್ಭ ಬಂತು. ಹಿಂದಿನ ಕಾಲದಲ್ಲಿ ಭಾರತದಲ್ಲಿ ಒಂದು ಪದ್ಧತಿ ಇತ್ತು, ಏನು ಸಹಗಮನ ಪದ್ಧತಿ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಅವಳು ತನ್ನ ಗಂಡ ಇಲ್ಲದೆ ಬದುಕಿರೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಅವನು ಯಾವಾಗ ಚಿತೆಗೆ ಏರ್ತಾ ಇದ್ನೋ ಅದರಲ್ಲಿ ಅವಳು ಕೂಡ ಧುಮುಕಿ ತನ್ನ ಪ್ರಾಣವನ್ನು ಕಳ್ಕೊಂಡ್ಬಿಡ್ತಾ ಇದ್ಲು. ಆದರೆ ಇದೇನಾಯಿತು, ಆಮೇಲೆ ಏನಾಯಿತು, ಬೈ ಫೋರ್ಸ್ಫುಲ್ಲಾಗಿ ಇವ್ರಿಗಿಷ್ಟ ಇಲ್ಲ ಅಂತಂದರೂ ಕೂಡ ಆ ಚಿತೆಗೆ ಅವರನ್ನು ತಳ್ಳೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಬಲವಂತವಾಗಿ. ಈಗ ಅವರೇ ಇಷ್ಟಪಟ್ಟು ಸಹಗಮನ ಮಾಡ್ಕೊಳ್ಳೋದು ಬೇರೆ ವಿಚಾರ. ಆದರೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ಆ ಚಿತೆಯಲ್ಲಿ ಅವರನ್ನು ತಳ್ಳೋದಿದೆಯಲ್ಲ, ಅದು ತುಂಬ ಒಂಥರ ಹಿಂಸೆ ಕೊಡುವಂಥದ್ದಲ್ವಾ. ಅದಕ್ಕೋಸ್ಕರ ಏನು ಮಾಡಿದ್ರು, ಸರ್ಕಾರ ಅದನ್ನು ಬ್ಯಾನ್ ಮಾಡಿದ್ರು, ಅದನ್ನು ನಿಷೇಧ ಮಾಡಿದ್ರು. ಸಹಗಮನ ಪದ್ಧತಿಯನ್ನು ಮಾಡಬಾರ್ದು ಅಂತಂದ್ಬಿಟ್ಟು ಅವರೊಂದು ರೂಲ್ಸ್ ತರ್ತಾರೆ. ಯಾಕೆ ಅಂತಂದರೆ ಜನಗಳು ಅದನ್ನು ವಿಪರೀತವಾಗಿ ಬೇರೆ ರೀತಿಯಲ್ಲೇ ಆಚರಣೆ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಹಿಂದಿನ ಕಾಲದಲ್ಲಿ ಪತಿವ್ರತೆಯರಾಗಿರ್ತಾ ಇದ್ರು. ಅವರು ಗಂಡ ಬಿಟ್ಟು ಬೇರೆ ಯಾರನ್ನೂ ಅವ್ರು ಇಷ್ಟಪಡ್ತಾ ಇರಲಿಲ್ಲ. ಅವ್ರು ಇಲ್ಲದೆ ಬದುಕಿರೋದಕ್ಕೂ ಇಷ್ಟಪಡ್ತಾ ಇರಲಿಲ್ಲ. ಅವ್ರು ಸ್ವಯಂ ಅದರಲ್ಲಿ ಹೋಗಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ರು. ಆದರೆ ಆಮೇಲೆ ಏನಾಗೋಯ್ತು, ಅದು ಒಂಥರ ಹಿಂಸೆ ಕೊಡೋ ಥರ. ಕಲಿಯುಗದಲ್ಲಿ ಅದನ್ನೆಲ್ಲ ಮಾಡಲ್ಲ, ಅದನ್ನೆಲ್ಲ ಬಿಡ್ತಾ ಬರ್ತಾರೆ. ಗಂಡನನ್ನು ಅನುಸರಿಸೋದು ಬಿಟ್ಟರು, ಆದರೂ ಅದನ್ನು ಬಲವಂತವಾಗಿ ಮಾಡೋದಕ್ಕೆ ಶುರು ಮಾಡ್ತಾರೆ ಜನಗಳು. ಆಗ ಅದನ್ನು ರೂಲ್ಸ್ ತರ್ತಾರೆ, ಇದನ್ನು ಮಾಡಬಾರ್ದು ಅಂತ ನಿಷೇಧ ಮಾಡ್ತಾರೆ. ಪಾಂಡು ಮಹಾರಾಜ ನಿಧನ ಹೊಂದಿದಾಗ ಅವನ ಇಬ್ಬರು ಪತ್ನಿಯರಾದ ಕುಂತಿ ಮತ್ತು ಮಾದ್ರಿ ಸಹಗಮನಕ್ಕೆ ಸಿದ್ಧರಾಗಿದ್ದರು. ಸಣ್ಣ ಮಕ್ಕಳಾದ 5 ಪಾಂಡವರ ಸಲುವಾಗಿ ಬದುಕುಳಿಯುವಂತೆ ಮಾದ್ರಿಯು ಕುಂತಿಯನ್ನು ಪ್ರಾರ್ಥಿಸಿಕೊಂಡಳು. ವೇದವ್ಯಾಸರು ಇದನ್ನೇ ಹೇಳಿದ್ದರಿಂದ ಕುಂತಿ ಮಾದ್ರಿಯ ಮನವಿಗೆ ಒಪ್ಪಿದಳು. ಪಾಂಡು ಮಹಾರಾಜ ಸತ್ತಾಗ 2 ಹೆಂಡತಿಯರು ಕೂಡ ನಾನು ಸಹಗಮನ ಮಾಡ್ಕೊಳ್ತೀನಿ ಅಂತ 2 ಹೊರಡ್ತಾರೆ. ಆದರೆ ಮಾದ್ರಿ ಕೇಳ್ಕೊಳ್ತಾಳೆ, ನನ್ನ ಮಕ್ಕಳು ಇನ್ನೂ ಚಿಕ್ಕವರು, 5 ಜನರನ್ನು ನೀವು ನೋಡ್ಕೊಳ್ತೀರಾ, ನನ್ನ ಕೈಯಲ್ಲಿ ಆಗೋದಿಲ್ಲ. ನೀವೆಲ್ಲರೂ ನಿಮ್ಮ ಮಕ್ಕಳು ಅಂತ ತಿಳ್ಕೊಳ್ಳುವಷ್ಟು ನಿಮ್ಮಲ್ಲಿ ಆ ಒಂದು ಒಳ್ಳೆಯ ಗುಣ ಇದೆ. ನನಗಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ನೀವು ಇರಿ, ನಾನು ಮಾತ್ರ ಸಹಗಮನ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ವೇದವ್ಯಾಸರು ಬಂದು ಅದನ್ನೇ ಹೇಳಿದಾಗ ಕುಂತಿ ಮಕ್ಕಳಿಗೋಸ್ಕರ ಅದನ್ನು ಒಪ್ಕೊಳ್ತಾಳೆ. ವಿಯೋಗದ ಕಡುಶೋಕದಲ್ಲೂ ಕುಂತಿ ಬದುಕುಳಿಯಲು ನಿರ್ಧರಿಸಿದ್ದು ತನ್ನ ಪತಿ ಇಲ್ಲದಿರುವಾಗ ಬದುಕನ್ನು ಅನುಭೋಗಿಸುವುದಕ್ಕಲ್ಲ, ಬದಲಾಗಿ ಮಕ್ಕಳಿಗೆ ರಕ್ಷಣೆ ನೀಡಲು. ತನ್ನ ಅತ್ತಿಗೆಯಾದ ಕುಂತಿದೇವಿಯ ಸಕಲ ವಿಚಾರಗಳನ್ನು ಬಲ್ಲವನಾದ್ದರಿಂದ ವಿದುರನು ಇಲ್ಲಿ ಈ ವಿಷಯ ಪ್ರಸ್ತಾಪಿಸಿದನು. ಅಂದರೆ ಈಗ ಬೇರೆಯವರು ತಪ್ಪಾಗಿ ತಿಳ್ಕೊಳ್ತಾರಲ್ವಾ, ಅದಕ್ಕಿಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ಅವಳು ಗಂಡ ಇಲ್ಲದೆ ನಾನು ಚೆನ್ನಾಗಿ ಆರಾಮಾಗಿರ್ಬೋದು, ಅನುಭವಿಸ್ಬೇಕು, ನಾನು ಇನ್ನೂ ಭೋಗಗಳನ್ನು ಆ ರೀತಿ ಯೋಚನೆ ಮಾಡಿಲ್ಲ, ಮಕ್ಕಳಿಗೋಸ್ಕರ ಅವಳು ಬದುಕ್ತಾಳೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ವಿದುರನಿಗೆ ತನ್ನ ಅತ್ತಿಗೆ ಬಗ್ಗೆ ಎಲ್ಲ ಗೊತ್ತಿದೆ. ಅದಕ್ಕೆ ಆ ವಿಷಯವನ್ನು ಇಲ್ಲಿ ಬೇಕು ಅಂತ ಅವನು ಪ್ರಸ್ತಾಪ ಮಾಡ್ತಾನೆ. ಈ ವಿಷಯವನ್ನು ಜಗತ್ತಿಗೆ ತಿಳಿಸ್ಬೇಕಲ್ವಾ, ಯಾಕೆ ಅವಳು ಆ ರೀತಿ ಮಾಡಿದ್ಲು ಅಂತಂದ್ಬಿಟ್ಟು ಅದಕ್ಕಿಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಪಾಂಡು ಮಹಾರಾಜನು ಮಹಾನ್ ಯೋಧನಾಗಿದ್ದನು. ಬಿಲ್ಲು ಬಾಣದ ನೆರವಿನಿಂದ ಅವನು ವಿಶ್ವದ 4 ದಿಕ್ಕುಗಳನ್ನು ಜಯಿಸಬಲ್ಲವನಾಗಿದ್ದ. ಇಂತಹ ಪತಿ ಇಲ್ಲದೆ ವಿಧವೆಯಾಗಿ ಬದುಕುವುದು ಕುಂತಿಗೆ ದುಸ್ತರವಾಗಿತ್ತು. ಆದರೆ 5 ಮಕ್ಕಳ ಸಲುವಾಗಿ ಅವಳು ಬದುಕುಳಿಯಬೇಕಾಯಿತು. ಅಂದರೆ ಪಾಂಡು ಮಹಾರಾಜ ಮಹಾನ್ ಯೋಧ. ಅವನು ತನ್ನ ಬಿಲ್ಲು ಬಾಣದಿಂದ ವಿಶ್ವದ 4 ದಿಕ್ಕುಗಳನ್ನು ಗೆಲ್ಲುವಷ್ಟು ಸಾಮರ್ಥ್ಯ ಅವನಲ್ಲಿತ್ತು. ಅಂಥ ಪತಿ ಇಲ್ಲದೆ ಅವಳು ವಿಧವೆಯಾಗಿರೋದಕ್ಕೆ ಅವಳಿಗೆ ಇಷ್ಟ ಇಲ್ಲ, ಇರೋದಕ್ಕೆ ಅವಳಿಗೆ ಕಷ್ಟನೂ ಆಗ್ತಿತ್ತು. ಆದರೆ ಮಕ್ಕಳಿಗೋಸ್ಕರ ಅವಳು ಬದುಕು ಉಳಿತಾಳೆ. ಅದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾಳೆ ಮಕ್ಕಳಿಗೋಸ್ಕರ ಅಲ್ವಾ. ಅಂಥ ಸಹನೆ ಇರುವಂಥ ಕುಂತಿದೇವಿ, ಭಕ್ತಿ ಇದೆ, ಸಹನೆ ಇದೆ, ತಾಳ್ಮೆ ಇದೆ ಅವಳಲ್ಲಿ, ಎಲ್ಲ ರೀತಿಯ ಒಳ್ಳೊಳ್ಳೆ ಗುಣಗಳು ಕೂಡ ಅವಳಲ್ಲಿದೆ. ಅದಕ್ಕೋಸ್ಕರ ಗಂಡನ ಹಿಂದೆ ಹೋಗದೆ
ಅವಳು ಆಯಿತು ಅಂತ ಅವರೆಲ್ಲರ ಮಾತಿಗೆ ಬೆಲೆ ಕೊಟ್ಟು ತನ್ನ ಮಕ್ಕಳಿಗೋಸ್ಕರ ಅವಳು ಉಳ್ಕೊಳ್ತಾಳೆ. ಇದು ಈ ಶ್ಲೋಕಗಳಿಂದ ನಾವು ತಿಳ್ಕೊಬೇಕಾಗಿರುವಂಥದ್ದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.